ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಕುಂಭ ರಾಶಿಯವರ ಪಾಲಿಗೆ ಅತ್ಯಂತ ಮಹತ್ವದ ಎನಿಸಿರುವ 2026 ರ ಏಪ್ರಿಲ್ 20 ರಿಂದ ಏಪ್ರಿಲ್ 26 ರವರೆಗಿನ ವಾರ ಭವಿಷ್ಯದ ಬಗ್ಗೆ ವಿವರವಾಗಿ ಚರ್ಚಿಸಲಿದ್ದೇವೆ. ಇಂಟರ್ನೆಟ್ನಲ್ಲಿ ಈ ವಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆಯುತ್ತಿವೆ. ಆದರೆ ಕುಂಭ ರಾಶಿಯವರಿಗೆ ಈ ವಾರ ನಿಜವಾಗಿಯೂ ಲಾಭದಾಯಕವಾಗಿದೆಯೇ? ಗ್ರಹಗಳ ಚಲನೆ ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರಲಿದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದಲ್ಲಿ ನಾವು ಕಂಡುಕೊಳ್ಳೋಣ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಸ್ನೇಹಿತರೆ, ಕುಂಭ ರಾಶಿಯವರಿಗೆ ಈ ವಾರ ಬಹಳ ಮುಖ್ಯವಾಗಿದೆ, ಏಕೆಂದರೆ ಕಳೆದ ಕೆಲವು ತಿಂಗಳುಗಳಿಂದ ನಡೆಯುತ್ತಿದ್ದ ರಾಹು ಮತ್ತು ಕೇತುಗಳ ವರ್ಗೋತ್ತಮ ಸ್ಥಿತಿಯು ಈ ವಾರ ಕೊನೆಗೊಳ್ಳಲಿದೆ. ಈ ಬದಲಾವಣೆಯು ನಿಮ್ಮ ಜಾತಕವನ್ನು ಹೆಚ್ಚು ಸಕ್ರಿಯಗೊಳಿಸಿದೆ. ಏಪ್ರಿಲ್ 20 ರಂದು ರಾಹು ಮಕರ ನವಾಂಶಕ್ಕೆ ಪ್ರವೇಶಿಸಲಿದ್ದಾನೆ. ಈ ಗ್ರಹಗಳ ಬದಲಾವಣೆಯು ನಿಮ್ಮನ್ನು ಹೆಚ್ಚು ಪ್ರಾಕ್ಟಿಕಲ್ ಮಾಡುತ್ತದೆ ಮತ್ತು ನಿಮ್ಮ ಮೇಲೆ ಹೊಸ ಜವಾಬ್ದಾರಿಗಳನ್ನು ತರುತ್ತದೆ. ಈ ಸಮಯದಲ್ಲಿ ನೀವು ಸಕ್ರಿಯರಾಗಿರಬೇಕು ಮತ್ತು ಬರುವ ಬದಲಾವಣೆಗಳಿಗೆ ಸಿದ್ಧರಾಗಿರಬೇಕು. ಹಣಕಾಸು ಮತ್ತು ಲಾಭ. ಈ ವಾರದ ಒಂದು ಪಾಸಿಟಿವ್ ಅಂಶವೆಂದರೆ ನಿಮ್ಮ 11ನೇ ಮನೆಯಾದ ಲಾಭ ಸ್ಥಾನದ ಮೇಲೆ ಶನಿ ಮತ್ತು ಗುರುಗಳ ದೃಷ್ಟಿ ಇದೆ. ಇದರರ್ಥ ನಿಮ್ಮ ಜೀವನದಲ್ಲಿ ಧನ ಲಾಭದ ದಾರಿಗಳು ತೆರೆದುಕೊಳ್ಳಲಿವೆ. ಗುರು ಮತ್ತು ಬುಧನ ಸಂಯೋಜನೆಯು ಉತ್ತಮವಾಗಿದ್ದು, ಇದು ಆರ್ಥಿಕವಾಗಿ ಮತ್ತು ಆಸ್ತಿಯ ವಿಷಯದಲ್ಲಿ ನಿಮಗೆ ಹೊಸ ಅವಕಾಶಗಳನ್ನು ಅನ್ವೇಷಿಸಲು ಸಹಾಯ ಮಾಡುತ್ತದೆ. ಬುಧನು 8ನೇ ಮನೆಯ ಮೇಲೆ ದೃಷ್ಟಿ ನೆಟ್ಟಿರುವುದರಿಂದ ಆಸ್ತಿ ಸೃಷ್ಟಿಯಾಗುವ ಸಾಧ್ಯತೆಗಳಿವೆ ಮತ್ತು ನಿಮ್ಮ ವಾಸಸ್ಥಳದಲ್ಲೂ ಬದಲಾವಣೆಯಾಗಬಹುದು. ಶುಕ್ರನು ತನ್ನದೇ ಆದ 4ನೇ ಮನೆಯಲ್ಲಿ ಇರುವುದರಿಂದ ಮುಂದಿನ ಒಂದು ತಿಂಗಳೊಳಗೆ ನೀವು ಕೆಲವು ಐಷಾರಾಮಿ ವಸ್ತುಗಳನ್ನು ಖರೀದಿಸುವ ಸಾಧ್ಯತೆಯೂ ಇದೆ. ವೃತ್ತಿಜೀವನ ಮತ್ತು ಉದ್ಯೋಗ. ವೃತ್ತಿಜೀವನದ ಬಗ್ಗೆ ಹೇಳುವುದಾದರೆ, ಮಂಗಳನು ಶನಿಯೊಂದಿಗೆ ಕುಳಿತು ವೃತ್ತಿಜೀವನದಲ್ಲಿ ಬದಲಾವಣೆ ತರುತ್ತಿದ್ದಾನೆ. ನಿಮ್ಮ ಜನ್ಮಕುಂಡಲಿ ಪ್ರಬಲವಾಗಿದ್ದರೆ ಈ ಬದಲಾವಣೆಯು ನಿಮ್ಮ ಪ್ರಗತಿಗೆ ಪೂರಕವಾಗಿರುತ್ತದೆ. ವಿಶೇಷವಾಗಿ ಮಾನಸಿಕವಾಗಿ ಕೆಲಸ ಮಾಡುವವರಿಗೆ, ಅಂದರೆ ಸಲಹೆಗಾರರು, ಚಾರ್ಟರ್ಡ್ ಅಕೌಂಟೆಂಟ್ಸ್, ಇಂಜಿನಿಯರ್ಗಳು, ಹಣಕಾಸು ಕ್ಷೇತ್ರದವರು ಮತ್ತು ವೈದ್ಯರಿಗೆ ಈ ವಾರ ಬಹಳ ಪ್ರಯೋಜನಕಾರಿಯಾಗಿದೆ. ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಅಥವಾ ಕೆಲಸ ಮಾಡಲು ಬಯಸುವವರಿಗೂ ಇದು ಶುಭ ಸಮಯ. ಚಂದ್ರನ ಸಂಚಾರ ಮತ್ತು ಪ್ರಮುಖ ದಿನಾಂಕಗಳು. ವಾರದ ಆರಂಭದಲ್ಲಿ ಚಂದ್ರನು ವೃಷಭ ರಾಶಿಯಲ್ಲಿ ವರ್ಗೋತ್ತಮ ಸ್ಥಿತಿಯಲ್ಲಿದ್ದಾನೆ. ಇದು ಸ್ಥಳ ಬದಲಾವಣೆಗೆ ಕಾರಣವಾಗಬಹುದು. ಏಪ್ರಿಲ್ 21 ರಿಂದ 23 ರವರೆಗೆ ಚಂದ್ರನು ಮಿಥುನ ರಾಶಿಯಲ್ಲಿರುತ್ತಾನೆ. ಈ ಸಮಯದಲ್ಲಿ ಚಂದ್ರ ಮತ್ತು ಬುಧನ ಸಂಯೋಜನೆಯು ಹಠಾತ್ ಲಾಭ ಅಥವಾ ನಷ್ಟವನ್ನು ನೀಡಬಹುದು. ಆದ್ದರಿಂದ ಜಾಗರೂಕರಾಗಿರಿ. ವಿಶೇಷವಾಗಿ ಕಾನೂನು ವ್ಯವಹಾರಗಳಲ್ಲಿ ತೊಡಗಿರುವವರು ಹೆಚ್ಚು ಗಮನ ಹರಿಸಬೇಕು. ಏಪ್ರಿಲ್ 23 ರಂದು ಚಂದ್ರನು ಕರ್ಕಾಟಕ ರಾಶಿಗೆ ಚಲಿಸುತ್ತಾನೆ. ಇದು ಸಾಲಗಳು ಅಥವಾ ಜವಾಬ್ದಾರಿಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸುವಂತೆ ಸೂಚಿಸುತ್ತದೆ. ಆದರೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಸಂಬಂಧ ಮತ್ತು ವೈವಾಹಿಕ ಜೀವನ. ನಿಮ್ಮ 7ನೇ ಮನೆಯ ಅಧಿಪತಿಯಾದ ಸೂರ್ಯನು ಉಚ್ಚ ರಾಶಿಯಲ್ಲಿದ್ದಾನೆ ಮತ್ತು ಕೇತುವಿನ ದೃಷ್ಟಿಯಲ್ಲಿದ್ದಾನೆ. ಇದು ವೈವಾಹಿಕ ಮತ್ತು ವ್ಯಾಪಾರ ಸಂಬಂಧಗಳಲ್ಲಿ ಸಕಾರಾತ್ಮಕತೆಯನ್ನು ತಂದರೂ ಸಣ್ಣ ಪುಟ್ಟ ಕಿರಿಕಿರಿಗಳು ಉಂಟಾಗಬಹುದು. ಆದ್ದರಿಂದ ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡುವಾಗ ತಾಳ್ಮೆಯಿಂದಿರಿ. ಆರೋಗ್ಯ ಜಾಗೃತಿ. ಆರೋಗ್ಯದ ವಿಷಯದಲ್ಲಿ ಈ ವಾರ ನೀವು ತುಸು ಎಚ್ಚರಿಕೆ ವಹಿಸಬೇಕು. ಮಂಗಳ, ಬುಧ ಮತ್ತು ಶನಿಯ ಸಂಯೋಜನೆಯಿಂದಾಗಿ ಹರ್ನಿಯಾ, ಅಪೆಂಡಿಕ್ಸ್, ಕಿಡ್ನಿ ಕಲ್ಲು, ಆಸಿಡಿಟಿ ಅಥವಾ ಸಕ್ಕರೆ ಕಾಯಿಲೆಯಂತಹ ಸಮಸ್ಯೆಗಳು ಕಾಡಬಹುದು. ಮಂಗಳ ಮತ್ತು ಶನಿಯ ಪ್ರಭಾವದಿಂದ ನರಮಂಡಲದ ಸಮಸ್ಯೆಗಳು ಅಥವಾ ಅಲರ್ಜಿ ಉಂಟಾಗುವ ಸಾಧ್ಯತೆ ಇದೆ. ವಾರದ ಕೊನೆಯಲ್ಲಿ, ಅಂದರೆ ಏಪ್ರಿಲ್ 24 ರ ನಂತರ ರಕ್ತದೊತ್ತಡ, ಬಿಪಿ ಮತ್ತು ಸಕ್ಕರೆ ಕಾಯಿಲೆ ಇರುವವರು ಹೆಚ್ಚು ಜಾಗರೂಕರಾಗಿರಬೇಕು. ಯಾವುದೇ ವಿಷಯದಲ್ಲೂ ಹಠ ಮಾಡದೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳಲು ಪ್ರಯತ್ನಿಸಿ. ಇನ್ನು ಕೊನೆಯದಾಗಿ, ಇಲ್ಲಿ ಈ ವಾರದಲ್ಲಿ ಪ್ರತ್ಯೇಕ ಕುಂಭ ರಾಶಿಯ ಜಾತಕವರು ಮಾಡಿಕೊಳ್ಳಬಹುದಾದ ಕೆಲ ಸರಳ ಪರಿಹಾರೋಪಾಯಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ, ಈ ಸಪ್ತಾಹದಲ್ಲಿ ನೀವು ಪಕ್ಷಿಗಳಿಗೆ ಆಹಾರ ಧಾನ್ಯಗಳನ್ನು ಹಾಕುವುದು, ಕಪ್ಪು ಶ್ವಾನಕ್ಕೆ ರೊಟ್ಟಿಯನ್ನ ತಿನ್ನಿಸುವುದು ಅನೇಕ ಸಮಸ್ಯೆಗಳಿಗೆ ಸಮಾಧಾನ ನೀಡಬಹುದಾಗಿದೆ. ಅಲ್ಲದೆ ಹನುಮಾನ ಚಾಲಿಸ ಪಠಿಸುವುದರೊಂದಿಗೆ ಶನಿದೇವನಿಗೆ ಎಳ್ಳೆಣ್ಣೆ ದೀಪ ಬೆಳಗಿದುವುದು ಉತ್ತಮ. ಇನ್ನು ಶುಕ್ರನು ಈ ಸಪ್ತಾಹದಲ್ಲಿ 4ನೇ ಮನೆಯಲ್ಲಿರುವುದರಿಂದ ಮುಂದಿನ ಒಂದು ತಿಂಗಳ ಅವಧಿಯಲ್ಲಿ ಐಷಾರಾಮಿ ವಸ್ತುಗಳ ಖರೀದಿ ಮಾಡುವ ಯೋಗವಿದೆ. ಆದರೆ ಹಠಾತ್ ನಷ್ಟಗಳನ್ನು ತಪ್ಪಿಸಲು ಹಣಕಾಸಿನ ವ್ಯವಹಾರಗಳಲ್ಲಿ ವಿವೇಚನೆಯಿಂದ ವರ್ತಿಸುವುದು ಉತ್ತಮ. ಆತ್ಮಸ್ಥೈರ್ಯ ಮತ್ತು ಸಕಾರಾತ್ಮಕತೆ. ವಾರದ ಕೊನೆಯಲ್ಲಿ ಶುಕ್ರನು ಉಚ್ಚ ನವಾಂಶಕ್ಕೆ ಚಲಿಸುವುದರಿಂದ ಜಾತಕವು ಬಲಗೊಳ್ಳುತ್ತದೆ. ಆದ್ದರಿಂದ ವಾರದ ಆರಂಭದಲ್ಲಿ ಎದುರಾಗುವ ಸಣ್ಣ ಪುಟ್ಟ ಕಿರಿಕಿರಿ ಅಥವಾ ಒತ್ತಡಗಳಿಗೆ ಎದೆಗುಂದದೆ ಸಕಾರಾತ್ಮಕವಾಗಿ ಇರುವುದು ಅವಶ್ಯಕ. ಒಟ್ಟಾರೆಯಾಗಿ ಹೇಳುವುದಾದರೆ, ಕುಂಭ ರಾಶಿಯವರಿಗೆ ಇದು ಅನ್ವೇಷಣೆಯ ಮತ್ತು ಪ್ರಗತಿಯ ವಾರವಾಗಿದೆ. ವಾರದ ಅಂತ್ಯದ ವೇಳೆಗೆ ಶುಕ್ರನು ಉಚ್ಚ ನವಾಂಶಕ್ಕೆ ಹೋಗುವುದರಿಂದ ನಿಮ್ಮ ಜಾತಕವು ಇನ್ನಷ್ಟು ಬಲಗೊಳ್ಳುತ್ತದೆ. ಈ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ವೃತ್ತಿ ಮತ್ತು ಜೀವನದಲ್ಲಿ ಯಶಸ್ಸು ಪಡೆಯಿರಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಜೈ ಶ್ರೀ ಕೃಷ್ಣ.